ನೋಡ್ತಿರ್ಬೋದು. ಈ ಥರ ಸಣ್ಣಕ್ಕೆ ರುಬ್ಬೇಕು, ನೀವು ಕೂಡ ಹತ್ತವ್ರೆ ಅದೆಲ್ಲ ನೀಟಾಗಿ ಹತ್ಕೋಬೇಕಲ್ಲ, ಎಲ್ಲ ಕಾಳುಗಳಿಗೆ ಹತ್ಕೋಬೇಕು. ಹಾಗಾದರೆ ತಿನ್ನೋದಕ್ಕೆ ಮಜಾ ಇರುತ್ತೆ. ಈರುಳ್ಳಿ ಅದೆಲ್ಲ ಒಂದು ಸ್ವಲ್ಪ ಕೆಂಪು ಆಗುತ್ತೆ, ಈ ಥರ ಹುರ್ಕೋಬೇಕು. ಓಕೆ ಗೈಸ್, ನೋಡೋಣ ಇವಾಗ ಟೇಸ್ಟ್ ಹೆಂಗೈತೆ ಅಂತ. ಈ ಥರ ಮುದ್ದೆ ಹಚ್ಕೋಬೇಕು, ಮುದ್ದೆ ಮುರ್ಕೋಬೇಕು ಈ ಥರ ಮತ್ತು ಹಾಂ ವಿಡಿಯೋಗೆ ಮುಂದುವರಿಯೋಣ. ಹೇಗೆ ಮಾಡ್ತಾರೆ ಅಂತ ನೋಡೋಣ ರೆಸಿಪಿ. ಫ್ಯಾಮಿಲಿ ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಜ್ಜಿ ಅವರು ಲಾಸ್ಟ್ ವ್ಲಾಗ್ನಲ್ಲಿ ನಾನು ತೋರಿಸಿದ್ದೆ, ಅಂದರೆ ಟ್ರಾವೆಲಿಗೆ ಹೋಗಿ ಬಂದು ನಮ್ಮ ಅಣ್ಣ ಊರಿಂದ ಅಲ್ಲಿ ಹೇಗೆ ಮಾಡ್ತಾರೆ ಬಸ್ಸಾರು ಬಾಳೆಕಾಯಿನಲ್ಲಿ ಕಾಳು ಅಂತ ನಾನು ತೋರ್ಸೋಕ್ಕಾಗಿದ್ದಿಲ್ಲ. ಅವತ್ತು ತೋರಿಸ್ತೀನಿ ಅಂತ ಹೇಳಿದ್ದು ಇನ್ನೊಂದ್ಸಲಿ ಮಾಡಿದವಾಗ. ಇವತ್ತು ಮಾಡ್ತವ್ರೆ, ಅದನ್ನು ಯಾವ ಥರ ಮಾಡ್ತಾರೆ, ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಏನೇನೆಲ್ಲ ಹಾಕ್ತಾರೆ, ಕಾಳಿಗೆ ಏನೇನೆಲ್ಲ ಹಾಕ್ತಾರೆ, ಅದು ಎಷ್ಟು ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೆ ಎಷ್ಟು ಒಳ್ಳೆಯದು, ನಿಮ್ಮ ಕಡೆನೂ ಎಲ್ಲಿ ತಗೋಬೋದು ಅದನ್ನೆಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತೀರಾ. ನೀವು ಕೂಡ ಮಾಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಬನ್ನಿ ಇವಾಗ ಹೇಗೆಲ್ಲ ಮಾಡ್ತಾರೆ ಅಂತ ಅಜ್ಜಿಯವರು ಹೇಳ್ತಾ ಹೋಗ್ತಾರೆ, ನಾನು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ಇವಾಗ ಡೈರೆಕ್ಟಾಗಿ ವಿಡಿಯೋಗೆ ಮುಂದುವರಿಯೋಣ, ಹೇಗೆ ಮಾಡ್ತಾರೆ ಅಂತ ನೋಡೋಣ ರೆಸಿಪಿ. ಅವತ್ತು ನಾನು ಮುದ್ದೆ ಸಾಂಬಾರು ಬಾಳೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮಗೆ ಟ್ರಾವೆಲ್ ಮಾಡಿದ್ದಕ್ಕೋಸ್ಕರ ಸುಸ್ತಾಗಿತ್ತು ಅಂತ ಹಂಗೆ ಊಟ ಮಾಡಿದೆ, ಏನಂತ ತೋರಿಸಿದ್ದಿಲ್ಲ. ಇವತ್ತು ನೋಡೋಣ ಬನ್ನಿ. ಅಜ್ಜಿಯವ್ರನ್ನ ಮುಂದೆನೇ ಇದ್ದಾರೆ, ಹೇಳ್ತಾ ಹೋಗ್ತಾರೆ ಹೆಂಗೆ ಮಾಡೋದು ಏನು ಅಂತ ಹೇಳ್ತಾ ಹೋಗಿ. ಇದೇನಕ್ಕೆ ಇಷ್ಟೊಂದು ವೇಸ್ಟ್ ತೆಗ್ದು, ಇದೇನು ಏನೇನು ಮಾಡೋದು, ಹೆಂಗೆ ಮಾಡೋದು. ಫಸ್ಟು ಬಾಳೆಕಾಯಿ ಹೆಚ್ಕೊಂಡು ಬೇಯಿಸ್ಬೇಕು. ಅದೇ ಸಿಪ್ಪೆ ನಾನು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ದೆಲ್ಲ, ಅದು ಸಿಪ್ಪೆ ಯಾವ ಥರ ತೆಗಿಯೋದು ಅಂತ ಆ ಥರ ಸಿಪ್ಪೆಯನ್ನು ತೆಗಿಬೇಕು. ಅದಾದಮೇಲೆ ಈ ವಿಷಲ್ ಹೊಡಿಸ್ಬೇಕು. ಒಂದೆರಡು ಹೊಡಿಸಿದ್ರೆ ಸಾಕಲ್ಲ. ಕಡಲೆಕಾಳಿಗೆ ಒಂದೆರಡು, ಅದಾದಮೇಲೆ ಆ ಬಾಳೆಕಾಯಿ ನೀವು ಹೆಚ್ಕೊಂಡಿರ್ತೀರಲ್ಲ ಅದಕ್ಕೊಂದೆರಡು ವಿಷಲನ್ನು ಹೊಡಿಸ್ಬೇಕು. ಅದಾದಮೇಲೆ ಕಡಲೆಕಾಳು, ಮತ್ತೇನೋ ಬೇರೆ ಕಾಳು ಹಾಕಿದೀಯಾ? ಕಡಲೆಕಾಳು, ಹೆಸರು ಕಾಳು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ. ಅದಾದ್ಮೇಲೆ ಕೊಬ್ಬರಿ, ಕಾಯಿ ತುರಿ ಹಾಕಿದ್ದಾರೆ. ಇದು ನನಗೆ ತಿನ್ನಕ್ಕೆ ಅಲ್ಲವ, ಇದು ನನಗೆ ತಿನ್ನಕ್ಕೆ ಅಂತ ಕೊಟ್ಟಾರ ಅಜ್ಜಿಯವರು, ತಿನ್ನೋಣಂತೆ. ಇದಾದ್ಮೇಲೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬೆಂದವೆ ಒಂದು ತಗೊಳ್ಳಂತೇಳಿ. ಇದು ನೋಡಿ ಬಾಳೆಕಾಯಿ ಈ ಥರ ಬೇಯಬೇಕು. ಈ ಥರ ಬೇಯಿತು ಅಂತ ಅಂದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗ್ತದೆ. ಇದೇನೇನು ಐಟಮ್? ಅದು ಜೀರಿಗೆ, ಮಸಾಲೆ, ಅದೇ ಇದು ಕೊತ್ತಂಬರಿ ಪುಡಿ, ಮಸಾಲೆ ಪುಡಿ, ಕುರ್ಸಣಿ ಪುಡಿ ಕೊತ್ತಂಬರಿ ಹಾಕಿದ್ದಾರೆ. ಅದಾದ್ಮೇಲೆ ಈ ಕಡೆ ಬೆಳ್ಳುಳ್ಳಿ, ಆ ಕಡೆ ಕಾಯಿ ತುರಿ. ಇದನ್ನೇನು ಮಾಡೋಕೆ ಮಿಕ್ಸ್ ಮಾಡ್ಬೇಕು, ಮಿಕ್ಸರಿಗೆ ಹಾಕ್ಬೇಕು. ಯಾವ್ದನ್ನು ಮಿಕ್ಸರಿಗೆ ಹಾಕೋದು? ಎಲ್ಲ ಹಾಕಿದೀವಲ್ಲ, ಬೇಯಕ್ಕೆ ಬೆಂದಿದೆ, ಇದು ಒಗ್ಗರಣೆ ಹಾಕ್ಬೇಕು. ಇದನ್ನು ಒಗ್ಗರಣೆ ಹಾಕ್ಬೇಕು. ಅದಾದ್ಮೇಲೆ ಇದು ಸಾಂಬಾರಿಗೆ ಎರಡು ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಜೀರಿಗೆ, ಒಣಮೆಣಸಿನಕಾಯಿ ಎಷ್ಟು ನಮಗೆ ಎಷ್ಟು ಬೇಕು ಅಷ್ಟು. ಅದಾದ್ಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಇಲ್ಲಿ ಐಟಮ್ಸ್ ಇದೆಯಲ್ಲ, ಇದೆ ಅಲ್ಲ, ಇದನ್ನ ಖಾರ ರುಬ್ಬೇಕು. ಇದನ್ನ ಖಾರ ರುಬ್ಬಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು. ಇದು ಹೋದ್ಸಲಿ ಮಾಡಿದ್ದು ಹಸಿರು ಕಲರ್ ಸಾಂಬಾರು ಮಾಡಿದ್ದು, ಬಾಳೆಕಾಯಿ ಸಾಂಬಾರು. ಈ ಸಲ ಕೆಂಪುದ್ ಮಾಡಿದ್ರೆ ಇದು ಮಸ್ತ್ ಆಗೋದು. ಇದಕ್ಕೆ ಸೂಟ್ ಆಗೋದೇ ಕೆಂಪು ಕಲರ್ ಸಾಂಬಾರು ಅಲ್ಲವ. ಒಣೆ ಖಾರ ಹಾಕಿದ್ರೇನೆ ಚೆನ್ನಾಗಾಗೋದು. ಹಸಿ ಖಾರ ಹಾಕಿ ಮಾಡಿದ್ರು ಲಾಸ್ಟ್ ಇದರಲ್ಲಿ ಸಾಂಬಾರು ಮಾಡಿದ್ರು. ಇವಾಗ ಒಣೆ ಖಾರ ಹಾಕ್ತವ್ರೆ. ಹೆಂಗ್ ಮಾಡ್ತಾವ್ರೆ ನೋಡೋಣ. ಇದರಲ್ಲಿ ಆಲ್ಮೋಸ್ಟ್ ಅಮ್ಮಗೂ ಸ್ವಲ್ಪ ಬರಲ್ಲ ಅಂತ ಅನ್ಕೋತೀನಿ. ಇದನ್ನ ಬಾಳೆಕಾಯಿ ಮಾಡೋಕ್ಕೆ ಅಜ್ಜಿಯವರು ಸಖತ್ತಾಗಿ ಮಾಡ್ತಾರೆ. ನೋಡೋಣ. ಇವತ್ತು ನೋಡ್ತಿದ್ದೀರಾ, ಫಸ್ಟ್ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಹುರ್ಕೋತವ್ರೆ. ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಹೀಟಾಗ್ಬೇಕಲ್ಲ, ಸ್ವಲ್ಪ ಹೀಟಾಗೋ ಥರ ಹುರ್ಕೋತವ್ರೆ. ಅದಾದ್ಮೇಲೆ ನೋಡಿ ಇಲ್ಲಿ ನೋಡಿ ಎಷ್ಟು ರಾಣ ಅಂತ ಅನ್ಕೋಬಿಡ್ರೆ, ಅದು ಉದ್ಕ ಸಾಂಬಾರು ಮಾಡೋದಕ್ಕೆ ಅಷ್ಟು ರಾಣ ಮಾಡಲೇಬೇಕು ಗೈಸ್, ಆಯ್ತಾ. ನೋಡಿ ಎಷ್ಟು ಐಟಮ್ಸ್, ಇಷ್ಟೊಂದು ಐಟಮ್ಸ್ ಎಲ್ಲ ಬೇಯಿಸಿ ಎಲ್ಲ ಬೇಯಿಸಿ ಎಲ್ಲ ಬಸಿಬೇಕಲ್ಲ. ಲೋಳೆ ಬರ್ತದೆ ಸಾರು, ಹೆಸರು ಬಸ್ಸಾರು. ಬಾಳೆಕಾಯಿ ಉಪ್ಪು ಹಾಕೊಂಡು ಚೂರ ಇದ್ರಾಗ ಬೇಯಿಸಿದ ನೀರ್ನ ಇದಕ್ಕೆ ಬಸಿಬೇಕು. ಹಾಗಿದ್ರೆ ನೋಡಿ ಈ ತರ ಲೋಳೆ ಆಗ್ಬಾರದು ಸಾಂಬಾರು ಅಂತ ಅಂದ್ರೆ ಈ ತರ ನೀರನ್ನ ಬಸಿಬೇಕು. ಹಂಗಾದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ಅದ್ಮೇಲೆ ಈ ಕಡೆ ಮೆಣಸಿನ್ಕಾಯಿ ಹುರ್ಕೋತಾವ್ರೆ. ತಿನ್ನಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ಅದಕ್ಕೋಸ್ಕರ ಅದನ್ನ ಹುರ್ಕೊಂಡು ಈ ತರ ನೀರನ್ನ ಬೇಯಿಸಿ ತೆಗ್ದವ್ರೆ. ಅದಾದ್ಮೇಲೆ ಅದು ಮಿಕ್ಸರಿಗೆ ಹಾಕೋದಲ್ಲ, ಮಿಕ್ಸರಿಗೆ ಹಾಕೋದು. ಮಿಕ್ಸರಿಗೆ ಇವಾಗ ಹಾಕ್ಕೊಡ್ತೀನಿ ಅಜ್ಜಿಯವ್ರಿಗೆ. ಅದಾದ್ಮೇಲೆ
ಸಾಂಬಾರು ಯಾವ ಥರ ಮಾಡೋದು ಹೆಂಗೆ ಅಂತ ಆಮೇಲೆ ತೋರಿಸ್ತೀನಿ. ಕಾಳು ಇದನ್ನು ಒಗ್ಗರಣೆ ಹಾಕ್ಬೇಕು. ಇದಕ್ಕೆ ನೀರು ಎಂತಕ್ಕೆ ಹಾಕಿದೀಯ ಮತ್ತೆ? ಇದು ನೀರುಳ್ಳಿ, ಇದು ಮಿಕ್ಸರಿಗೆ ಹಾಕಕ್ಕೆ ಈರುಳ್ಳಿನೇ ಹಾಕ್ಬೇಕು. ಒಂದು ಸ್ವಲ್ಪ ಈರುಳ್ಳಿನ ಅದೊಂದು ಸ್ವಲ್ಪ ಹುರ್ಕತ್ತವ್ರೆ ಅಜ್ಜಿಯವರು. ಏನೇನಪ್ಪ ಅವ್ರದ್ದೇ ಅಂತ ಒಂದು ಸ್ಪೆಷಲ್ ನೋಡಿ, ಅದನ್ನು ಒಂದು ಸ್ವಲ್ಪ ಹುರಿದಾಕ್ತವ್ರೆ ಇದಕ್ಕೆ. ಇದು ಖಾರ ರುಬ್ಕೊಡ್ಬೇಕು ಇವಾಗ. ಮಿಕ್ಸರಿಗೆ ಹಾಕ್ಕೊಟ್ರೆ ಸಾಂಬಾರಿಗೆ ರೆಡಿ ಮಾಡ್ಕೋತಾರೆ. ಇದೇನಕ್ಕೆ ಮತ್ತೆ ನೀರು ಹಾಕಿದೆ ಅಂತ ಕೇಳಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಂತ. ಇದಕ್ಕೆ ಉಪ್ಪು ಏನು ಇಲ್ಲಲ್ಲ, ಇದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಿಸ್ಬೇಕು. ಇದನ್ನ ಆಮೇಲೆ ತಿನ್ನೋಣಂತೆ. ಏನು ಇದು ನೀರ್ ಐತಲ್ಲ, ಇದನ್ನ ಬೆಂದ ಆದ್ಮೇಲೆ ಇದು ಉತ್ಕ ತಗೊಂಡು ಅದಕ್ಕೆ ನಾವು ಖಾರ ರುಬ್ತೀವಲ್ಲ ಅದನ್ನ ಈ ನೀರಿಗೆ ಹಾಕ್ಬೇಕು. ಯಪ್ಪ ಹಿಂಗ್ ಮಾಡೋದು ಈ ಸಾಂಬಾರು. ನಾನು ಎಷ್ಟೋ ಸಲ ತಿಂತೀನಿ, ಆದ್ರೆ ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಅಜ್ಜಿಯವರೇ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಯಾವ ತರ ಮಾಡೋದಂತ. ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಂಥ ಚಳಿಗಾಲದಲ್ಲಿ, ಇಂಥ ಮಳೆಗಾಲದಲ್ಲಿ ಸಖತ್ತಾಗಿರುತ್ತೆ ಅಂತ. ಏನವ ಚೆನ್ನಾಗಿರುತ್ತಲ್ಲ, ಮಾಡ್ಕೊಂಡು ಉಂಡ್ರೆ ಮಸ್ತ್ ಇರುತ್ತೆ. ನಿಮ್ ಕಡೆ ಬಾಳೆಕಾಯಿ ಸಿಕ್ಕಿಲ್ಲ ಅಂತ ಅಂದ್ರೆ ಸಂತೆಗಳಲ್ಲೂ ಕೂಡ ಸಿಗ್ತವೆ, ಅಲ್ಲೂ ಕೂಡ ಮಾರ್ತಾರೆ. ನಮ್ ದೊಡ್ಡಪ್ಪ ಅವರು ಕೂಡ ಹೋಗಿ ಮಾರ್ತಾರೆ, ಭದ್ರಾವತಿ ಆ ಕಡೆ. ನಿಮ್ ಕಡೆನೂ ಮಾರ್ತಾ ಇರ್ತಾರೆ, ಹೋಗಿ ತಗೊಂಬನ್ನಿ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು, ಇದು ಬೆನಿಫಿಟ್ಸ್ ತುಂಬಾನೇ ಐತೆ. ನೀವು ಕೂಡ ಬೋಂಡನು ಮಾಡ್ಬೋದು, ಸಾಂಬಾರು ಮಾಡ್ಕೋಬಹುದು, ನಿಮ್ ಇಷ್ಟ, ನೀವೇನಾದ್ರೂ ಮಾಡ್ಬೋದು. ಇದು ಮಾಡ್ಬೇಕು ಎಂತ ಗೊತ್ತಾ, ಮೀನು ಫ್ರೈ ಮಾಡ್ತಾರಲ್ಲ ಆ ಥರ ಮಾಡ್ಬೋದು. ಮೀನು ಫ್ರೈ ಮಾಡ್ತಾರಲ್ಲ ಸಣ್ಣ ಕೆಚ್ಚಿ ತೆಳುಕು ಎಲ್ಲ ಕೊಯ್ತೀವಲ್ಲ, ಬೇಗದಲ್ಲ ಬೆಳ್ಳಗೆ ಚೆನ್ನಾಗಿ ತೊಳೆದು ಉಪ್ಪು ಹಾಕಿ ಸಣ್ಣ ಕೊಯ್ದು ಮಸಾಲೆ ಎಲ್ಲ ಹಾಕಿ ಎಣ್ಣೆಗೆ ಬಿಡ್ತಾರಲ್ಲ ಆ ತರ ಬಿಡ್ಬೋದು. ಬೋಂಡ ಯಾವ ತರ ಮಾಡ್ತಾರೋ, ಮೀನಿನ ಫ್ರೈ ಯಾವ ತರ ಮಾಡ್ತಾರೋ ಆ ತರ ಮಾಡ್ಬೋದು. ಇವತ್ತು ಸದ್ಯಕ್ಕೆ ಅಜ್ಜಿಯವರು ಇದು ಮಾಡ್ತಾವ್ರ. ಮತ್ತೆ ನಿನ್ನೆ ನೋಡಿದ್ರಿ ಅದರಲ್ಲಿ ಬೋಂಡ ಮಾಡೋರೆ, ಇದು ಸಕ್ಕತ್ತಿದ್ವು, ಬಿಸಿ ಬಿಸಿ ಬೋಂಡ. ನಮ್ಮ ಅಣ್ಣ ಇದ್ದಿದ್ರೆ ಇನ್ನೂ ಚೆನ್ನಾಗಿ ತಿಂತ ಇದ್ದ. ಇದೇನಂತ ಅಂದ್ರೆ ಬಾಳೆಕಾಯಿನಲ್ಲಿ ಹೆಸರು ಮಾಡುವ ವಿಧಾನ. ಹೆಸರು ಅಂತ ಹೇಳ್ಬೋದು, ಬಸ್ಸಾರು ಅಂತಾನೆ ಹೇಳ್ಬೋದು, ಉದ್ಕ ಅಂತಾನು ಹೇಳ್ಬೋದು. ನಮ್ಮ ಹಳ್ಳಿ ಸೈಡ್ 3 ಹೇಳ್ತಾರೆ. ಬಾಳೆಕಾಯಿಯಿಂದ ಉದ್ಕ ಮಾಡುವ ವಿಧಾನ ಸಿಂಪಲ್ ಆಗಿ ಬಾಳೆಕಾಯಿ ಬಜ್ಜಿ. ಬಾಳೆಕಾಯಿ ಬಜ್ಜಿ ಇವನ್ನ ಬೋಂಡ ಮಾಡ್ತೀವಲ್ಲ ಅದಕ್ಕೆ ಬಾಳೆಕಾಯಿ ಬಜ್ಜಿ ಅಂತಾರೆ. ಬೋಂಡ ಮಾಡೋದಕ್ಕೆ ಆಮೇಲೆ ಬಜ್ಜಿ. ಬಾಳೆಕಾಯ ಹೆಚ್ಚಿ ಇವು ಬೇಕಾ? ಬಾಳೆಕಾಯಿ ಹೆಚ್ಚಿ ಕಡಲೆಬೇಳೆ ನೆನೆ ಹಾಕಿ ತಿರುವಿ ಬಾಳೆಕಾಯಿ ನಾನು ಎದ್ದಿರೋ ಒಂದು ಸ್ವಲ್ಪ ಹಿಟ್ಟು ಹಾಕಿ ಅದನ್ನ ಕಟ್ ತಿನ್ನು ಮಕ್ಕಳು ಕಾಸ್ಪಡೆ ಎಲ್ಲ ಹಾಕಿ ನೋಡೋಣ. ಇನ್ನೊಂದ್ಸಲ ಅದನ್ನು ಕೂಡ ಟ್ರೈ ಮಾಡೋಣ. ಇವತ್ತು ಬೇಕಾಗಿರೋ ಐಟಮ್ಸು ಹೇಳಿದ್ದೀನಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ. ನನಗೆ ಕೊಟ್ಟಿರ್ತಕ್ಕಂಥ ನಾನು ಕಡಲೆಕಾಳನ್ನು ತಿಂತಿದ್ದೀನಿ. ಇಷ್ಟದ ಜಾಸ್ತಿ ಇಲ್ಲ. ಮೆಣಸಿನ್ಕಾಯಿ, ಕೊಬ್ಬರಿ, ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಇದು ಏಲಕ್ಕಿ, ಆಮೇಲೆ ಬೆಳ್ಳುಳ್ಳಿ, ಅದಾದ್ಮೇಲೆ ಉಪ್ಪು, ಅದಾದಮೇಲೆ ಅವು ಬೇಯಿಸಿರ್ತಕ್ಕಂಥದ್ದನ್ನ ನೀರನ್ನು ತೆಗೆದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಡಲೆಕಾಳು, ಹೆಸರು ಕಾಳು ಮತ್ತು ಅದು ಬಾಳೆಕಾಯಿ ಇರುತ್ತಲ್ಲ ಅದನ್ನು ಕೊಬ್ಬರಿನ ಹಾಕಿ ಒಂದು ಸ್ವಲ್ಪ ಈ ರೀತಿ ನೀರಿಗೆ ಬಿಡಬೇಕು. ಇದು ಬಿಟ್ಟಾದ್ಮೇಲೆ ಇದ್ರಾಗೆ ನೀರು ಬರುತ್ತಲ್ಲ ಅದನ್ನು ನಾವು ಮಿಕ್ಸರ್ಗೆ ಇದನ್ನು ಹಾಕ್ತೀವಿ ನೋಡಿ, ಇದನ್ನು ಹಾಕ್ತೀವಿ. ಇದನ್ನು ತಗೊಂಡು ನಾವು ಈ ನೀರು ಇರುತ್ತಲ್ಲ, ಈ ನೀರು ಬಂದಿರತಕ್ಕಂಥ ಈ ನೀರಿಗೆ ಮಿಕ್ಸರ್ ಮಾಡಿದರೆ ಮುಗಿದು ಹೋಯ್ತು, ಅದೇ ಸಾಂಬಾರು. ಆಮೇಲೆ ಇದು ಕಾಳು ಒಗ್ಗರಣೆ ಹಾಕ್ಕೊಂಡು ನಮಗೆ ನೆಂಚ್ಕೊಳ್ಳೋಕ್ಕೆ ತಿನ್ನೋದು. ಇದೇ ಬಾಳೆಕಾಯಿ ಸಾಂಬಾರು ಮಾಡುವಂಥ ವಿಧಾನ, ಬಾಳೆಕಾಯಿ ಬಸ್ಸಾರು ಮತ್ತು ಕಾಳು ಮಾಡುವಂಥ ವಿಧಾನ. ಇವಾಗ ಬನ್ನಿ ಮಿಕ್ಸರ್ಗೆ ಹಾಕ್ಕೊಡ್ತೀನಿ ಅಜ್ಜಿಯವರಿಗೆ, ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕೋದು ಹೆಂಗೆ ಅಂತ ನೋಡೋಣಂತೆ. ಓಕೆ ಗೈಸ್, ಇವಾಗ ಖಾರವನ್ನು ರುಬ್ಕೊಟ್ಟಿದ್ದೀನಿ ಅಜ್ಜಿಯವರಿಗೆ, ನೋಡ್ತಿರ್ಬೋದು. ಈ ಥರ ಸಣ್ಣಕ್ಕೆ ರುಬ್ಬೇಕು ನೀವು ಕೂಡ. ಅದು ಮೆಣಸಿನ್ಕಾಯಿ ಅದೆಲ್ಲ ಅಗಲಗಳು ಸಿಗಬಾರ್ದು, ಅನ್ನವ ನೀಟಾಗಿ ಹಾಕ್ಬೇಕು. ಇಲ್ಲಿ ಒಗ್ಗರಣೆ ಹಾಕ್ತವ್ರೆ ಸಾಂಬಾರಿಗೆ. ಏನೇನು ಹಾಕಿದ್ದಾರೆ ಅಂತ ಅಂದರೆ ಎಣ್ಣೆ, ಸಾಸಿವೆ ಕಾಳು, ಈರುಳ್ಳಿ, ಅದಾದಮೇಲೆ ಕರಿಬೇವನ್ನು ಹಾಕಿದ್ದಾರೆ. ನೋಡ್ತಿರ್ಬೋದು. ಈ ಥರ ನೀವು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿರಲ್ಲ ಆ ಥರ ಮಾಡ್ಕೊಳ್ರಿ. ಇದು ನೋಡ್ತಿರ್ಬೋದು ಕಾಳು ಜೊತೆಗೆ ಎಷ್ಟು ಚೆನ್ನಾಗಿ ಕಾಣ್ತಾವೆ ನೋಡಿ. ಯಪ್ಪ, ತಿಂದು ಬಿಟ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಇದಕ್ಕೆ ಏನೇನು ಹಾಕಿದೀಯವ? ಬಾಳೆಕಾಯಿ ಬೇಯಿಸ್ಕೊಂಡಿರೋದು, ಕಡಲೆಕಾಳು, ಅದಾದಮೇಲೆ ಖಾರದ ಪುಡಿ, ಅದಾದಮೇಲೆ ಸಾಂಬಾರು ಪುಡಿ ಅಲ್ಲ, ಸಾಂಬಾರು ಪುಡಿಯನ್ನು ಹಾಕಿ ನೀಟಾಗಿ ಈ ಥರ ಕಾಲಿಸ್ತವ್ರೆ. ಅದೆಲ್ಲ ನೀಟಾಗಿ
ಹತ್ಕೋಬೇಕಲ್ಲ, ಎಲ್ಲ ಕಾಳುಗಳಿಗೂ ಹತ್ಕೋಬೇಕು. ಹಾಗಾದರೆ ತಿನ್ನೋದಕ್ಕೆ ಮಜಾ ಇರುತ್ತೆ. ಇದ್ರ ಜೊತೆಗೆ ಸಾಂಬಾರು, ಒಂದು ಮುದ್ದೆ ಉಣ್ಣೋರು ಒಂದೂವರೆ ಮುದ್ದೆ ಉಣ್ಬೇಕು ಇವತ್ತು. ನೋಡೋಣ ಹೆಂಗಿರುತ್ತೆ ಏನು ಅಂತ. ಹೋದ್ಸಲಿ ಮಾಡಿದ್ದು ಹಸಿರು ಕಲರ್ ಸಾಂಬಾರು, ಈ ಸಲ ಮಾಡ್ತಿರೋದು ಒಣೆ ಖಾರ ಅಂತ, ಅಂದರೆ ಮೆಣಸಿನ್ಕಾಯಿ, ಒಣೆ ಮೆಣಸಿನ್ಕಾಯಿ ಇರುತ್ತಲ್ಲ ಅದರಲ್ಲಿ ಮಾಡ್ತಿರೋದು. ಈ ಟೇಸ್ಟೇ ಬೇರೆ ಲೆವೆಲ್. ಅದು ಒಂದು 80 to 85% ಚೆನ್ನಾಗಿತ್ತು ಅಂತ, ಇದು 100% ಸಖತ್ತಾಗಿರುತ್ತೆ. ನಾವೇನೇನು ಐಟಮ್ಸ್ ಹಾಕಿದ್ದೀವಿ ಹಾಕಿ ನೀವು ಟ್ರೈ ಮಾಡಿದ್ದೀವಿ. ಬನ್ನಿ ಇವಾಗ ಈ ಥರ ಒಂದು ಸ್ವಲ್ಪ ಈರುಳ್ಳಿ ಅದೆಲ್ಲ ಒಂದು ಸ್ವಲ್ಪ ಕೆಂಪಗೆ ಆಗುತ್ತಾ ಈ ಥರ ಹುರ್ಕೋಬೇಕು ಅಲ್ಲ, ನೀಟಾಗಿ ಅವೆಲ್ಲ ಇದಾಗಬೇಕು. ನಡುವೆ ಇದು ಈರುಳ್ಳಿ ಸಿಗ್ತವೆ ಅಲ್ವ ಇದರ ಸಾಂಬಾರಿನೊಳಗಡೆ, ಈರುಳ್ಳಿಗೆ ಸಿಗ್ತಾ ಇರ್ತವೆ. ಅದಾದಮೇಲೆ ಈ ಥರ ಕರಿಬೇವು ಐತಲ್ಲ ಅದನ್ನು ಕೂಡ ಸಿಗ್ತವೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಬಿಸಿ 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 ಹೆಂಗೆ ಇದಾಗ್ತೈತೆ ನೋಡಿ, ಹೊಗೆ ನೋಡಿದರೆ ನಿಮಗೆ ಇವಾಗಲೇ ಬಾಯಲ್ಲಿ ನೀರು ಬರ್ತೈತೆ ಅಂತ ಅನ್ಕೊಂತೀನಿ. ಇದು ಸಖತ್ತಾಗಿರುತ್ತೆ ಗೈಸ್, ಅದು ಬೇಯಿಸಿರ್ತೀವಲ್ಲ ಈಗ. ಇವಾಗ ಏನು ಹಾಕಬೇಕು, ಇದನ್ನು ಕಾಳಿಗೆ, ಇದು ಸಾಂಬಾರಿಗಲ್ಲ. ಸಾಂಬಾರು ಗೈಸ್, ಇದು ಮಾಡಿದ್ದೆಲ್ಲ ಒಗ್ಗರಣೆ ಟೈಪ್ ಮಾಡಿದ್ದು ಕಾಳಿಗೆ ಗೈಸ್, ಸಾಂಬಾರಿಗೆ ಸಪ್ರೇಟ್ ಐತೆ. ಓಕೆನಾ, ಇದು ನೋಡಿ, ಇದು ಮಾಡಿದ್ದೆಲ್ಲ ಕಾಳಿಗೆ ಒಗ್ಗರಣೆ ಟೈಪ್. ಯಪ್ಪ, ಇನ್ನೂ ಸಖತ್ ಸ್ಮೆಲ್ ಬರ್ತೈತಿ ಇವಾಗಂತೂ. ನೋಡಿ ಈ ಥರ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕಾಳಿಗೆ ಈ ಥರ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಒಂದು ಟೈಮ್ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಸಲ ಈ ಒಳಗಡೆ ಒಗ್ಗರಣೆ ಹಾಕಿದ ಮೇಲೆ ಒಂದ್ಸಲ ಮಿಕ್ಸರ್ ಮಾಡಬೇಕು. ಈ ಥರ ನೀಟಾಗಿ ಮಿಕ್ಸರ್ ಮಾಡಬೇಕು. ನೋಡಿ ಈ ಥರ ಮಿಕ್ಸರ್ ಆದಮೇಲೆ ನೀವು ಕಾಳನ್ನು ಒಂದು ಸ್ವಲ್ಪ ಬಿಸಿ ಇರ್ತಾವಲ್ಲ ಆವಾಗಲೇ ಹಾಕೊಂಡು ತಿಂದರೆ ಇನ್ನೂ ಮಜಾ ಅಂತ, ಅಂದರೆ ಮಜಾ. ಇದಾದಮೇಲೆ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ಇನ್ನೊಂದು ಸ್ವಲ್ಪ ನೋಡೋಣ. ಇವಾಗ ಕಾಳು ಆಯ್ತಲ್ಲ, ಕಾಳು ಇಳಿಸಿದ್ರು, ಇಷ್ಟು ನೋಡಿದರು, ಇಷ್ಟು ಒಂದು ಸ್ವಲ್ಪ ಅಪ್ಪಾಜಿಯವ್ರಿಗೆ ಹಾಕ್ಕೊಡೋಣ. ಬನ್ನಿ ನಾವು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ, ಆಮೇಲೆ ತಿನ್ನೋಣಂತೆ ಅಪ್ಪಾಜಿಯವ್ರಿಗೆ ಹಾಕ್ಕೊಡ್ತೀನಿ. ಇವಾಗ ಅಜ್ಜಿಯವರು ಆಲ್ರೆಡಿ ಸಾಂಬಾರಿಗೂ ಎಲ್ಲ ಹಾಕಿದ್ದಾರೆ, ನೋಡ್ತಿರ್ಬೋದು. ಇದಕ್ಕೇನಿಲ್ಲ, ಅದೊಂದು ಸ್ವಲ್ಪ ನೀರು ಅಂತ ಹೇಳಿದ್ನಲ್ಲ, ಅದು ನೀರನ್ನು ತೊಗೊಂಡು ಅದಕ್ಕೆ ನಾನು ಮಿಕ್ಸರ್ಗೆ ಏನೇನು ಹಾಕಿದ್ನಲ್ಲ ಅದು ಖಾರನ ಅದನ್ನು ಹಾಕಿದ್ದಾರೆ, ಒಗ್ಗರಣೆ ಮಾಡಿದ್ದಾರೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದಾರೆ. ಅದಾದಮೇಲೆ ಕಾಳು ಮಾಡಿದ್ರಲ್ಲ ಅದೊಂದು ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳಿದರು, ಅದಕ್ಕೋಸ್ಕರ ಇವಾಗ ಟೇಸ್ಟ್ ನೋಡೋಣ ಅಂತ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡೋಣ ತಿಂದು ಹೆಂಗೈತೆ ಅಂತ. ಅಜ್ಜಿಯವರು ಹೇಳಿದರು, ಟೇಸ್ಟ್ ಮಾಡಪ್ಪ, ಇಷ್ಟಕ್ಕೊಂದೆಲ್ಲ ಮಾಡಿದ್ಯಾ, ಕೇಳಿದ್ಯಾ ಏನೇನು ಹಾಕ್ತಾರೆ ಅಂತ, ಹೆಂಗೈತೆ ನೋಡು ಅಂತ. ಅವು ಕಾಳುಗಳು ಇವು ಬಾಳೆಕಾಯಿ ಬೆಂದೋಯ್ತಲ್ಲ ಸಕ್ಕತ್ತಾಗಿ ಬರ್ತೈತೆ. ಅದಾದ್ಮೇಲೆ ಕಡಲೆಕಾಳು ಇವೆಲ್ಲ ಟೇಸ್ಟ್ ಮಾತ್ರ ಸಖತ್ತಾಗೈತಿ. ಚಳಿಗೆ ಖಾರವಾಗಿ ಬಾಯಿಗೆ ಸಖತ್ತಾಗಿ ಸಿಗ್ತೈತೆ. ನಿಜವಾಗ್ಲೂ ಬೆಟರ್ ಟ್ರೈ ಅಂತ ಹೇಳ್ತೀನಿ. ಟ್ರೈ ಮಾಡಿ ಆಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಜವಾಗ್ಲೂ ಇದು ಅಷ್ಟು ತಿನ್ನೋಣ. ನಡುವೆ ಈರುಳ್ಳಿ ಸಿಗುತ್ತೆ, ಅದಾದಮೇಲೆ ಕರ್ಬೇವಿನ ಸೊಪ್ಪು ನೋಡ್ತಿದ್ದೀರಾ ಇದೆ, ಈರುಳ್ಳಿ ಕರ್ಬೇವಿನ ಸೊಪ್ಪು, ಮತ್ತು ಅದಾದಮೇಲೆ ಕಡಲೆಕಾಳು, ಇದೆಲ್ಲ ಬಾಯಿಗೆ ಸಿಕ್ತು ಅಂತ ಅಂದರೆ ಖಾರ, ಇದು ಮಸಾಲೆ ಎಲ್ಲ ಅಪ್ಪ ಸ್ವರ್ಗ. ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿ ಅಂದರೆ ಸಖತ್ತಾಗಿ ಬಂದೈತೆ. ಅಜ್ಜಿಯವರು ಅದಕ್ಕೆ ಹೇಳೋದು ಹಳೆ ತಲೆ ಎಕ್ಸ್ಪೀರಿಯನ್ಸ್ ಅಂತ. ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಸಖತ್ತಾಗೈತೆ ಈ ಟೇಸ್ಟ್ ವೈಸ್ ಮಾತ್ರ. ಬನ್ನಿ ಇವಾಗ ಅಜ್ಜಿಯವರು ಮುದ್ದೆ ಮಾಡಿದಾದ್ಮೇಲೆ ಸಾಂಬಾರು ಟೇಸ್ಟ್ ಹೆಂಗೈತೆ, ಆ ಮುದ್ದಿಗೆ ಯಾವ ಥರ ಕಾಂಬಿನೇಷನ್ನು ಅಂತ ನೋಡೋಣಂತೆ. ಅದಾದ್ಮೇಲೆ ಕಾಳು ಇದನ್ನು ಅಷ್ಟು ತಿಂದು ಮುಗಿಸ್ತೀನಿ, ಅಷ್ಟು ಚೆನ್ನಾಗದವು ಕಾಳು. ಇನ್ನವ ಸೂಪರ್ ಕಣವ, ಕಡೆಗೆ ಮಗ ತೋರಿಸು, ಸೂಪರ್. ಅಜ್ಜಿಯವ್ರು ನಗ್ತವ್ರೆ ನಿಜ ಪಾಪ. ಇಷ್ಟು ವಯಸ್ಸು ನೋಡಿ ಎಷ್ಟು ಕೆಲಸ ಮಾಡ್ತಾರೋ ಗೊತ್ತಾ, ಹೇಳೋದು ಬೇಡ ಬಿಡಿಗೆ. ಯಪ್ಪ ಸರಿ, ಇವಾಗ ಬನ್ನಿ ಅಜ್ಜಿಯವ್ರ ಮುದ್ದೆ ಮಾಡಲಿ, ಅದಾದಮೇಲೆ ಸಿಗ್ತೀನಿ ಗೈಸ್ ಹೇಗಿತ್ತು ಟೇಸ್ಟ್ ಅಂತ ನೋಡೋಣಂತೆ. ಓಕೆ ಗೈಸ್, ನೋಡೋಣ ಇವಾಗ ಟೇಸ್ಟ್ ಹೆಂಗೈತೆ ಅಂತ. ಈ ಥರ ಮುದ್ದೆ ಹಚ್ಕೋಬೇಕು, ಮುದ್ದೆ ಮುರ್ಕೋಬೇಕು, ಈ ಥರ ಗುಳುಮ್ ಅಂತ ನುಂಗ್ಬೇಕು. ನಿಜವಾಗ್ಲೂ ಸ್ವರ್ಗ ಗೈಸ್, ಆಯಿತಾ. ಸಖತ್ತಾಗಿ ಬಂದೈತೆ. ಈ ಮಳೆಗಾಲಕ್ಕೆ ಒಂದು ಸ್ವಲ್ಪ ಖಾರ ಇರಬೇಕಲ್ಲ, ನಿಮಗೂ ಕೂಡ ಅದೇ ಥರ ಬೇಕು ಅಂತಂದರೆ ಮಾಡಿ. ಸ್ವಲ್ಪ ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳಿ. ಅದಾದಮೇಲೆ ಜೊತೆಗೆ ಕಾಳು ಐತಿ, ಇದನ್ನು ಕೂಡ ನೆಂಚ್ಕೊಂಡು ಒಂದು ಮುದ್ದೆ ಹೊಟ್ಟೆ ತುಂಬ ಊಟ ಮಾಡೋಣಂತೆ. ನೀವು ಕೂಡ ಈ ಥರ ಟ್ರೈ ಮಾಡಿ.
ಮಾಡಿಲ್ಲ ಅಂತಂದ್ರೆ ಓಕೆನಾ. ಸಖತ್ತಾಗಿ ಅಂದರೆ ಸಖತ್ ಬಂದೈತೆ. ಇವಾಗ ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಅಜ್ಜಿಯವರು ಮಾಡಿರ್ತಕ್ಕಂಥ ಮುದ್ದೆ ಸಾಂಬಾರು ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ಆಯಿತಾ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಬಾಳೆಕಾಯಿ ಬಸ್ಸಾರು ಅಥವಾ ಹೆಸರು ಅಂತಾರೆ ಅಥವಾ ಉದ್ಕ ಅಂತಾರೆ, ನಿಮ್ಮ ಸಂತೆಯಲ್ಲೂ ಕೂಡ ಸಿಗ್ತವೆ. ತಗೊಂಡೋಗಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಕಾಳು ಸಾಂಬಾರು ಮುದ್ದೆ ಅಥವಾ ರೊಟ್ಟಿ ಅಥವಾ ದೋಸೆಗೆ ಕಾಳುಗಳು ಮಾಡಿರ್ತೀವಲ್ಲ, ಖಾರ ಉಪ್ಪು ಮತ್ತು ಕಾಳೆಲ್ಲ ಇರ್ತಾವಲ್ಲ, ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಕೂಡ ಇಂಥ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಇತ್ತು ಅಂತ ಅಂದರೆ ಬಾಯಿಗೆ ಸಖತ್ತಾಗಿ ಖಾರವಾಗಿ ಸಿಗುತ್ತೆ. ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಮಾಡ್ತಾಯಿದ್ದೀರಾ ನೀವು ಕೂಡ. ಇದೇ ಥರ ಮಾಡಿ, ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನು, ನಾನು ಹಳ್ಳಿ ಸ್ಟೈಲ್ ರೆಸಿಪಿಗಳನ್ನು ನಿಮಗೆ ಹೇಳಿದರೆ ಇನ್ನೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಮುದ್ದೆ ಸಾಂಬಾರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಇವಾಗ ಹಿಂಗೆ ವಾಕ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲೇ ಮನೆ ಒಳಗಡೆ, ಹೊರಗಡೆ ಔಟ್ಸೈಡು ಮಳೆ ಬರ್ತೈತೆ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಲಾಗ್ಸ್ ತರೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ರೆಸ್ಪಾನ್ಸ್ ಚೆನ್ನಾಗಿ ಬರ್ತೈತೆ. ಇದೇ ಥರ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಒಳ್ಳೊಳ್ಳೆ ರೆಸಿಪಿಗಳನ್ನು ತರ್ತೀನಿ, ಒಳ್ಳೊಳ್ಳೆ ಲಾಗ್ಸನ್ನು ತರ್ತೀನಿ, ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಲಿಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ನಮ್ಮ ಅಜ್ಜಿಗೆ ಏನಾದರೂ ಹೇಳೋದಾದರೆ ಹೇಗಿತ್ತು, ಹೇಗೆ ಮಾಡಿದ್ರು, ಮಾತಾಡಿದ್ರು ಅಂತ ಕಾಮೆಂಟ್ ಮಾಡಿ ಗೈಸ್.